ಸದ್ಯ ಹಂಗೋ ಹಿಂಗೋ ಮಾಡಿ ಮಗನಾದ್ರೂ ಕೊಟ್ಲಲ್ಲ, ಅದೇ ನಮ್ಮ ಪುಣ್ಯ. ಕೊಡ್ತಾಳೋ ಕೊಡಕ್ಕಿಲ್ವ ಅಂತ ಅನ್ಕೊಬಿಟ್ಟಿದ್ದೆ ನಾನಂತೂ. ಸದ್ಯ ಕೊಟ್ಲಲ್ಲ, ಬುಟ್ಟಾಕತ್ತ. ಇನ್ನವಳ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡ, ಮಗಿನ ಸಂದಾಕ್ ನೋಡ್ಕ, ಸರಿನಾ? ಹೆಂಗೋ ಮನೆಗೆ ಹೋಗೋಣ ಬಂತಲ್ಲ, ಅದೇ ನನಗೊಂದು ಖುಷಿ. ನೋಡು, ನಮ್ಮ ಅಮ್ಮನ ಕೈಯೋ ಕಾಲ ಹಿಡ್ಕೊಂಬಿಟ್ಟು ಬರ್ತೀನಿ, ಹೋಗ್ಬಿಟ್ಟು ಬಾಣಂತನ ಮಾಡಪ್ಪ ಅಂತ ಹೇಳ್ಬಿಟ್ಟು. ನನ್ನ ಕೈಲಿ ಬಾಣಂತನ ಮಾಡಕ್ ಆಯ್ತಿಲ್ಲ. ಅದೇನೋ ಹಿಂಗೆಲ್ಲ ಕುಂತ್ಕೊಂಡು ನೀನೇ ಮಾಡೋದು ಸೀತಾಪಾತ ಆಯ್ತದಂತಲ್ಲ, ನೀನು ಮಾಡಕ್ಕಿಲ್ಲ ಅಂತ ಕುಂತಿದ್ದೀಗ. ಮತ್ತೆ ಅಡುಗೆ ನಾನೆಲ್ಲಿಂದ ಮಾಡಲಿ? ನಾನು ಹೋಗ್ಬಿಟ್ಟು ನಮ್ಮ ಅಮ್ಮನ ಕೈಯೋ ಕಾಲ ಹಿಡ್ಕೊಂಬಿಟ್ಟು ಬರ್ತೀನಿ, ಸರಿನಾ? ಅವಾಗೇನೋ ತಿಪ್ಪಾಯ್ತು ಕಣಮ್ಮ, ಓಡಿಸ್ಬಿಟ್ಟೆ. ಈಗ ನಾನು ಎಂಡ್ರು ಬಾಣಂತನ ಮಾಡ್ಬಾ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬರ್ತೀನಿ. ಬಸಿ ಹುಷಾರ್ ಮನೆ ಕಡೆ. ನೋಡ್ಕೊತಾ ಇರು. ತಿರುಗಿ ಬಂದ್ಬಿಟ್ಟು ಆರಿಸ್ಕೊಂಡು ಇರಿಸ್ಕೊಂಡು ಹೋಗ್ಬಿಟ್ಟಳು ಮಗನ. ನೋಡ್ಕೊಂಡು ಹುಷಾರ ಕುಂತ್ಕ. ನಮ್ಮ ಅಮ್ಮ ಏನು ಹೇಳ್ತದೋ ಏನು ಕತ್ತಿಯೋ ಗೊತ್ತಿಲ್ಲ, ಆದ್ರೂ ನಾಟಕ ಆಡ್ಬಿಟ್ಟು ಕರ್ಕೊಬಿಟ್ಟು ಬರ್ತೀನಿ ನಮ್ಮ ಅಮ್ಮನ. ಬಂದ್ರೆ ಹೆಂಗೋ ಅಡುಗೆ ಪಡ್ಗೆ ಮಾಡೋದು, ಮಗಿಗೆ ಸ್ನಾನ ಮಾಡಿಸೋದು, ಏನೋ ಒಂದು ವ್ಯವಸ್ಥೆ ಮಾಡ್ತದೆ. ನಿಮ್ಮ ಅಮ್ಮ ಈಗಲೇ ಬರ್ತದೆ, ಹೋಗಿ. ನಿಮ್ಮ ಅಮ್ಮನೂ ಬರಕಿಲ್ಲ, ಯಾರು ಬರಕಿಲ್ಲ. ನಾನೇ ನಿನ್ಗೆ ಹೆಂಗ ನೋಡ್ಕೊತೀನಿ ಬಿಡಿ ಮಗನ. ಇನ್ನೇನು ಮಾಡೋಕ್ಕಾಯ್ತದ? ನಮ್ಮ ಮನೆ ಬರ ಸರಿ ಇಲ್ವಲ್ಲ, ನನಗೂ ಅಮ್ಮಿಲ್ಲ ಯಾರಿಲ್ಲ ಬಾಣಂತನ ಮಾಡೋಕ್ಕೆ. ಆ ಪೊದ್ದಕ್ಕ ಕರಿತು ಅವ್ರ ಮನೆಗೆಲ್ಲ ಹೋಗೋಕ್ಕಾಯ್ತದ? ನಾನಂತೂ ಹೋಗಕ್ಕಿಲ್ಲ ಕಣಪ್ಪ. ಹೋಗ್ಬಿಟ್ಟು ಹಂಗೆಲ್ಲನೂ ಇದ್ರೆ ಸಂಡಕ್ಕಿರಕ್ಕಿಲ್ಲ, ಬ್ಯಾರ ಮನೆಗೆಲ್ಲನೂ ನಾನು ಹೋಗಕ್ಕಿಲ್ಲ ನಾನಂತೂ. ನೀವೇನೇನಿಯ ಏನೋ ನೋಡ್ಕೊಳಂಗಿದ್ರೆ ನೋಡ್ಕೊಳ್ಳಿ, ಅಡುಗೆ ಪಡ್ಗೆ ಮಾಡಿ. ಇಲ್ಲ ಅಂದ್ರೆ ಆಗಕ್ಕಿಲ್ಲ ಅಂದ್ರೆ ಬ್ಯಾಡ ಬಿಡಿ. ಇದೊಳ್ಳೆ ಸಂದ ಕೇಳ್ತಿಗೆ ನಾನೆಲ್ಲಿಂದ ಮಾಡ್ಲಿ ಹುಡುಗಿಯ? ನನ್ಗೆಲ್ಲ ಬರ್ತದೆ. ಅದೇನೋ ಬಾಣಂತಿಗೆಲ್ಲ ಬ್ಯಾರೆ ಬೇರೆ ಮಾಡಿಕ್ಬೇಕಂತಲ್ಲ, ಅದು ನಾನು ತಿನ್ನಕ್ಕಾಗಕ್ಕಿಲ್ಲ. ನಾನು ಬಾಣಂತಿ ಅಡುಗೆ ಮಾಡ್ಲಾ, ನನ್ನ ಅಡುಗೆ ಮಾಡ್ಕೊಂಡ್ಲಾ? ಆ ಮಗಿಗೆ ಏನು ಮಾಡಲಿ? ಸ್ನಾನ ಮಾಡ್ಸಕ್ ಬರ್ತದ ನನಗೆ? ಎಲ್ಲಿಂದ ಮಾಡಲಿ ಹೇಳು ನೀನು? ನೀನು ಒಳ್ಳೆ ಸಂದ ಕೇಳ್ತೀಯ. ಸರಿ, ನೀನು ಆರಾಮಾಗೆ ಕುಂತ್ಕ, ನಾನು ಬರ್ತೀನಿ. ಹೋಗ್ಬಿಟ್ಟು ನಾವು ಅಮ್ಮನ ಕೈ ಕಾಲು ಹಿಡ್ಕೊಂಡ್ಬಿಟ್ಟು ಬರ್ತೀನಿ. ಎಂತ ಕಿತ್ತೋದ್ ಫ್ಯಾಮಿಲಿನಪ್ಪ. ಉಗುತ್ ಇವರೇ ಇಡ್ತಾರೆ, ತಿರುಗಿ ಇವರೇನೇ ಕರ್ಕೊಂಡು ಬರಕ್ ಬೇರೆ ಹೋಗ್ತಾರೆ. ನಾವೊಂದ್ಕಿತ ಜಗಳ ಆಡಿದ್ರೆ ಮಾತಾಡಕ್ಕೂ ಇನ್ನು ಮುಂದೆ ನೋಡ್ತೀವಿ, ಯಾಕಪ್ಪ ಮಾತಾಡಬೇಕು ನಾವು ಅಂತ ಹೇಳ್ಬಿಟ್ಟು. ಅಂಥದ್ರಾಗೆ ಇವು ನೋಡು, ಅಯ್ಯಪ್ಪ. ನನಗೇನೋ ಗ್ರಾಚಾರ ಇತ್ತು ಈ ಮನೆಗೆ ಮದುವೆ ಮಾಡ್ಕೊಂಡು ಬರೋಕ್ಕೆ. ನಾನು ಹಣೆ ಬರದಾಗ ದೇವ್ರು ಏನೇನು ಬರ್ದಿದ್ದು ಏನೋ ನಾಕಣೆ. ದೇವ್ರಣ್ಣ ನನಗೆ ಗ್ರಾಚಾರ ಕೆಟ್ಟಿಲ್ಲ ಬಂದಿರೋದು ಬಿಡು. ಗ್ರಾಚಾರ ನೆಟ್ಟಗಿದ್ದಂತೂ ನಾನಂತೂ ಬಂದಿಲ್ಲ. ಕಿತ್ತೋದ್ ಫ್ಯಾಮಿಲಿ ಅಂತೆ, ಕಿತ್ತೋದ್ ಫ್ಯಾಮಿಲಿ. ಇರೋದ್ರಾಗೆ ಆ ಪೊದ್ದಕ್ಕನ ಗಂಡ ಇಬ್ಬರೇ ನೆಟ್ಟಿಗಿರೋದು. ಇನ್ನು ಅವ್ರ ಮಗನೂ ದೊಡ್ಡ ಪೋರ್ಟ್ಮೆಂಟ್ ಈ ಥರ ಬಿದ್ದವನೆ. ಜೊತೆಗಿನ ಈ ಅಪ್ಪನ 3 ಜನ ಮದುವೆ ಮಾಡ್ಕೊಂಡು ಯಾರ ತಗೋ ಬಾಳ್ದಿದ್ದಂಗೆ ಬಿದ್ದವನೆ. ಇನ್ನು ಮಗಳು ಪರಿಸ್ಥಿತಿ ನೋಡಿದ್ರೆ ದಿಕ್ಕಾ ಪಾಲು. ಈಗ ಅರ್ಥ ಮಾಡ್ಕೊಂಡು ಏನು ಮಾಡ್ಬೇಕು ಬಿಡು. ಬೀಗ್ರೆ ಬನ್ನಿ ಸರ್ನ ಬನ್ನಿ. ಇದೇನೇನೆ ಇನ್ಮೇಲೆ ಇಲ್ಲೇ ಇರೋಣ. ಬಾರೆ, ಬೇಗ ಬ್ಯಾಗ್ ಎತ್ಕೊಂಡು ಬಾರೆ. ಯಾಕೆ ಈ ಶಾರದಿ ಬರಕಿಲ್ಲ ಅಂತ ಅನ್ಕೊಂಡಿದ್ದೆ ಅಲ್ವಾ? ಶಾಕಾಗೆ ಬೇಕಲ್ಲ? ಆಗ್ಲೇ ಬೇಕು ಅಂತಾನೆ ಹಿಂಗೆಲ್ಲ ಮಾಡಿದ್ದು. ಇಷ್ಟು ದಿನ ಹಂಗೋ ಹಿಂಗೋ ಅಂತ ಆಟಾಡ್ತಿದ್ವಿ. ಇನ್ಮೇಲೆ ಈ ಮನೆನಾಗೆ ನೀ ಆಟಾಡ್ತೀನಿ. ಇನ್ಮೇಲೆ ಯಾರೇನಾರು ಅನ್ಕೋಬೋದು. ಇನ್ಮೇಲೆ ನಾವು 4 ಜನ ಇದೇ ಮನೆಗೆ ಟಿಕಾಣಿ ಓಡ್ತಾ ಇದೀವಿ, ಸರಿನಾ? ಏನಾರ ಮಾತಾಡದಿದ್ರೆ ಮಾತಾಡೋ. ಅಯ್ಯೋ ಪಾಪ ಅಂತ ಮಗಿನ ವಾಪಸ್ ಕೊಟ್ಟಿದ್ದೀನಿ. ಇನ್ನೊಂದ್ಕಿತ ಮಾತಾಡಿದ್ರೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಅಯ್ಯೋ ಅಕ್ಕ, ನೀವು ಬಂದಿದ್ದಕ್ಕೆ ನನಗೇನೋ ಏನಕ್ಕಾಗಬೇಕು? ನನಗೇನಾಗ್ಬೇಕು ಹೇಳು? ನನಗೇನು ಅನಿಸ್ತಿಲ್ಲಪ್ಪ. ನಿಮ್ಮ ಮನೆಗೆ ನೀವು ಬಂದಿದ್ದೀರಾ ಅಷ್ಟೇ ತಾನೇ? ಇರ್ರಿ ಆರಾಮಾಗಿ ನೆನೆಯ. ನಾನು ಏನು ಕೇಳೋದಿಲ್ಲ ಅಷ್ಟೇ ನೆನೆಯ. ನಿಮ್ಮ ಪಾಡೋಗಿ ನೀವು ಇರ್ರಿ. ಬೀಗ್ರೆ, ಗುಡಿಸ್ಲು ಮನೆಗೆ ಇದ್ದು ಬೇಜಾರಾಗೋಗ್ಬಿಟ್ಟೈತೆ ನನಗೆ ಅಂತ ಹೇಳ್ತಿದ್ರಲ್ಲ, ಈಗೋಸಿ ಸಮಾಧಾನ ಆಗಿರ್ಬೇಕಲ್ವ ನಿಂಗೆ? ಯಪ್ಪ, ಆ ಗುಡಿಸ್ಲು ಮನೆಗೆ ಯಾವಾಗ ಮಳೆ ಬೀಳೋದು, ಯಾವಾಗ ಸುಳಿ ಆಗೋದು, ಯಾವಾಗ ಸೊಳ್ಳೆ ಕಡಿಯೋದು, ಸೊಳ್ಳೆ ಕಟ್ಟೈನು ಒಸಿ ಇತ್ತ ಹೇಳಿ. ಯಪ್ಪ ನನಗಂತೂ ಸೊಳ್ಳೆಗಳ ಕೊಡಿಸ್ಕೊಂಡು ಮಳೆ ಬಂತು ಅಂದರೆ ಗುಡಿಸ್ಲಿ ಅಳ್ಳಾಡಬಿಡೋದು. ನಾನೆಲ್ಲಿ ಗುಡಿಸ್ಲು ಅಳ್ಳಾಡ್ಕೊಂಡು ಹೊಂಟೋಗ್ಬಿಡ್ತದೋ ಅಂತ ಅನ್ಕೊಂಡಿದ್ದೆ. ನೋಡಿ, ಈ ಮನೆ ಸಂದಕೈತಿ, ಯೋಚನೆ ಮಾಡಬೇಡಿ. ರೂಮ್ಗಳಿಗೆ ಆರಾಮಾಗಿ ಮನೆ ಕಳಿ, ನೆಮ್ಮದಿಯಾಗಿರ್ಬೋದು, ಸರಿನಾ? ಹೆಂಗೋ ಈ ಮನೆನಾರ ಸಿಕ್ತಲ್ಲ. ಬಿಗ್ರೆ, ತಳ್ಕಂಬಳ್ಕ ಮಾಡೋದ್ರು ಪರವಾಗಿಲ್ಲ, ನೀವು ಏನಾರ ಒಂದು ಮಾಡ್ತೀರಾ ಬಿಡಿ ನೀವಂತೂ ಮನೆಗೋಸ್ಕರ ಅಂತ ಹೇಳ್ಬಿಟ್ಟು. ಸದ್ಯ ಅಲ್ಲಿ ಬಾಚ್ಲು ಮನೆ ಇರಲಿಲ್ಲ ಸ್ನಾನ ಮಾಡೋಕ್ಕೆ. ಯಾರು ಇಲ್ದಿರ ಟೈಮ್ ನೋಡ್ಕೊಂಡು ಎಲ್ಲೋ ಒಂತಾಗ ಸ್ನಾನ ಮಾಡ್ಕೊಂಡು ಬರ್ತಿದ್ವಿ. ಹೇಳ್ಬೋದು ಅಷ್ಟೇ, ಜನ ಗುಡಿಸ್ಲಾಕೊಂಡು ನೆಮ್ಮದಿಗವ್ರೆ ಅಂತ. ನಮ್ಮ ಕಷ್ಟ ನಮಗೆ ಗೊತ್ತು. ಎಣ್ಣೈಕ್ಲ ಇದ್ದಿದ್ದು 3 ಜನ. ನನ್ನ ಮಗ ಹೆಂಗೋ ಗಂಡ ತೊಂಡ ನಡೆದೋಯ್ತಿತ್ತು. ನಾವು ಸ್ನಾನ ಮಾಡೋಕ್ಕೂ ಏನು ಮಾಡೋಕ್ಕೂ ಜಾಗ ಆಯ್ತಿರ್ಲಿಲ್ಲ. ಸದ್ಯ ಹೆಂಗೋ ಬಂದ್ಬಿಟ್ವಲ್ಲ ಇಲ್ಲಿಗೆ, ಇನ್ಮೇಲೆ ನೆಮ್ಮದಿಗಿರೋಣ ಬಿಡಿ. ಸರಿ ಮಗಳೇ, ನಿನ್ನ ಗಂಡಂಗೆ ಫೋನ್ ಹಾಕು. ಎಲ್ಲೋದ ನಿನ್ನ ಗಂಡ? ಫೋನ್ ಹಾಕ್ಬಿಟ್ಟು ಹೇಳು ನಿನ್ನ ಗಂಡಂಗೆ ಸರ್ನ ಇಲ್ಲಿಗೆ ನೀನು ಬಾ ಅಂತ ಹೇಳ್ಬಿಟ್ಟು. ಹೇಳಿದಿನಮ್ಮ ಫೋನ್ ಹಾಕಿ. ಗುಡಿಸ್ಲದಂಗೆ ಎಲ್ಲ ಖಾಲಿ ಮಾಡ್ಕೊಂಬಿಟ್ಟು ಬಂದಿದ್ದೀನಿ. ಪಾತ್ರೆ ಸಾಮಾನೆಲ್ಲ ಒಂದು ಮೂಟೆ ಕಟ್ಟಿಕ್ಬಿಟ್ಟು ಬಂದಿದ್ದೀವಿ. ಆ ಪಾತ್ರೆ ಸಾಮಾನು ಎತ್ಕೊಂಬಿಟ್ಟು ಬಾ ಅಂತ ಹೇಳಿದ್ದೀನಿ. ಅದೇ ಎತ್ಕೊಂಬಿಟ್ಟು ಬತ್ತನ್ ಬಿಡು. ನೋಡು ಇಲ್ಲೇನಿಯ ಬ್ಯಾಗ್ ಎಲ್ಲ ಇಕ್ಕು. ಇಲ್ಲೇನಿಯ ಬ್ಯಾಗ್ ಎಲ್ಲ ಮಡಗು. ಮಗಳೇ, ನೀನು ಆರು ತಗ. ಇನ್ನು ಈ ರೂಮಾಗ ಮನಿಕ, ನೀನು ನಿನ್ನ ಗಂಡ ಇಬ್ರು ಈ ರೂಮಾಗಿರ್ರಿ. ನಾನು ಈಗ ನಿಮ್ಮ ಅತ್ತೆ ಎಲ್ಲ ಈ ರೂಮಾಗ ಇರ್ತೀವಿ. ಯಪ್ಪ, 7 ಜನ 6 ಜನ ಆದ್ರು. ನಾನೆಲ್ಲಿ ಮನಿಕಬೇಕು, ಏನು ಕಥೆಯೋ ಗೊತ್ತಿಲ್ಲ. ಬೀಗ್ರೆ, ಹೋಗ್ಲಿ ಬುಟ್ಟಾಕಿ. ರೂಮು ಇವಳು ಮನೆ ಕತ್ತಳೇನೋ, ಮಗ ಬೇರೆ ಇಕ್ಕೊಂಡವಳಲ್ಲ, ಬಾಣಂತಿ ರೂಮ್ ಅಂತಾನೆ ಏನೋ ಮಾಡ್ಕೊಂಡವಳೆ. ಬುಟ್ಟಾಕಿ, ನಾವಿಲ್ಲೇ ಜಾಪೆ ಹಾಸ್ಕೊಂಡು ನಿಮ್ದಾಗ ಮನೆ ಕಳನಿ, ಏನು ತೊಂದರೆ ಇಲ್ಲ. ಬಾಣಂತಿನಿ ಯಾಕೆ ಸುಮ್ಕೆ ಇದು ಮಾಡಬೇಕು? ನಾವಿಲ್ಲೇ ಇಲ್ಲಿ ಬನ್ನಿ ಹಾಸ್ಕೊಂಡಿಲ್ಲೇ ನಿಮ್ದಾಗ ಮನೆ ಕಳನ. ನನಗಂತೂ ಹೊಟ್ಟೆಲ್ಲ ಸಿತೈತೆ. ಬಿಗ್ರೆ, ನಿಮ್ಮ ಮಗಂಗೊಂದು ಫೋನ್ ಹಾಕಿ. ಹೋಗ್ಬಿಟ್ಟು ಕೋಳಿಗಿಲಿ ತಗೊಬಿಟ್ಟು ಬರಲಿ. ಅತ್ತಾಗ ಹೆಂಗೋ ಕೋಳಿ ಸಾರು ಮಾಡ್ಕೊಂಡು ತಿಂದ್ಬಿಡೋಣ. ನೋಡೋ, ಈಗಲೇ ಕಮಿಟ್ಮೆಂಟ್ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಬಿಡು. ಮಗ ಅಂತ ಹೇಳ್ಬಿಟ್ಟು, ಗಂಡು ಮಗ ಅಂತ ಹೇಳ್ಬಿಟ್ಟು ಆಸ್ತಿ ಎಲ್ಲ ಸಿಕ್ಬಿಡ್ತದೆ ಅಂತ ಮಾತ್ರ ಅನ್ಕೋಬೇಡ. ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿ ನನ್ನ ಮಗಳಿಗೆ ಸೇರಬೇಕು. ಏನೋ ಹೋಗ್ಲಿ ಅಂತ ಏನೋ ಒಂದು ಚೂರು ಒಂದು ಅರ್ಧ ಎಕರೆ ಕೊಟ್ಟರೆ ಕೊಡ್ಬೋದು ಅಷ್ಟೇ. ನಾನು ಈ ಊರಾಗಿರೋರ್ನ ಯಾರನ್ನ ಕೇಳು, ಈ ಆಸ್ತಿನ ಯಾರು ಸಂಪಾದನೆ ಮಾಡಿದ್ದು ಅಂದರೆ ಶಾರದಿ ಅಂತಲೇ ಅನ್ನೋದು.
ಆಸ್ತಿ ವಿಷಯಕ್ಕೆ ಬರಲೇಬಾರ್ದು ಸರಿನಾ. ಗಂಡ ಹೆಸ್ರನಾಗೈತಲ್ಲ ಇರಲಿ, ಗಂಡನ ಹೆಸ್ರಾದ್ಮೇಲೆ ನೆಕ್ಸ್ಟ್ ನನ್ನ ಹೆಸ್ರಿಗೆ ಏನೇ ಬರೋದು. ನೀನು ಯಾವ ಮೂಲೆಯಿಂದನೂ ಎಂಡ್ರಲ್ಲ ಅಂತ ಹೇಳ್ಬಿಟ್ಟು ನಿಂಗೆ ಗೊತ್ತಿರ್ಬೇಕಲ್ವಾ. ಪರವಾಗಿಲ್ಲ ಬಿಡಿ. ನನ್ನ ಮಗ ಓದ್ಬಿಟ್ಟು ಕೆಲಸಕ್ಕೆ ಸೇರ್ಕೊಂಡು ಏನೋ ಅವ್ನು ದುಡಿಮೆ ಅವ್ನು ನೋಡ್ಕೊತಾನೆ. ಆಸ್ತಿ ಗಿಸ್ತಿ ನಂಗೇನು 10 ರೂಪಾಯಿ ಬೇಡ. ಆಸ್ತಿ ಎಲ್ಲ ನೀವೇ ಮಡಿಕಳಿ. ನನ್ನ ಮಗಂಗೆ ಒಂದು ವಿದ್ಯಾಭ್ಯಾಸ ಒಂದು ಕೊಡಿಸ್ಬಿಡ್ತೀನಿ ಅಷ್ಟೇ ಸಾಕು. 4 ಜನ ಅಪ್ಪ ಯಾರು ಅಂತ ಕೇಳಿದ್ರೆ ಹೇಳೋಕ್ಕೊಂದು ಬೇಕಲ್ಲ, ಅಷ್ಟ್ಬಿಟ್ರೆ ನಿಮ್ದು ಯಾವ ಆಸ್ತಿ ನನಗೆ ಬೇಕಿಲ್ಲ. ನನಗೆ ನನ್ನ ಮಗುನ ಚೆನ್ನಾಗಿ ಓದಿಸ್ಬಿಟ್ಟು ಡಾಕ್ಟ್ರೋ ಇಲ್ಲ ಇಂಜಿನಿಯರೋ ಏನಾರ ಒಂದು ಮಾಡ್ತೀನಿ. ಅವನ ಜೀವನ ಅವನೇ ನೋಡ್ಕೊಂಡು ಖುಷಿಯಾಗಿ ಅವನೇ ಹೋಗಂಗೆ ಮಾಡ್ತೀನಿ. ಅಷ್ಟ್ಬಿಟ್ರೆ ನಿಮ್ಮ ಆಸ್ತಿ ಗೀಸ್ತಿ ಎಲ್ಲ ನಾನು ಎಂದೂ ಕೇಳಕ್ಕೆ ಬರೋಕ್ಕಿಲ್ಲ ಕಣ್ ಶಾರದಕ್ಕ. ನನಗೂ ಎಲ್ಲ ಅರ್ಥ ಆಗೋಗ್ಬಿಟ್ಟೈತೆ. ಪಾಪ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ನಿಮ್ಮ ಮಗಳಿಗೆ ನೀಯ ಕೊಡಿ, ನಾನು ಏನೂ ಕೇಳೋಕ್ಕಿಲ್ಲ. ಎಲ್ಲ ಅರ್ಥ ಆಗೋಗ್ಬಿಡ್ತು ಇವತ್ತಿಗೆ ನೀಯ ಕೊನೆ. ನೀವಿನ್ನು ಏನಾರ ಮಾಡ್ಕೊಳ್ಳಿ, ಏನಾರ ಬಿಟ್ಕೊಳ್ಳಿ, ನಾನು ಏನು ಕೇಳೋಕ್ಕಿಲ್ಲ. ಅದು ಸರಿ, ಎಲ್ಲೋದ ನಿನ್ನ ಗಂಡ? ಅದು ಅತ್ತೇನು ಕರ್ಕೊಬಿಟ್ಟು ಬರೋಕೆ ಹೋಗವ್ರಿ. ಬಾಣತನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಬಿಟ್ಟು ಬರ್ತೀನಿ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಹೋಗವ್ರಿ. ಹೋಗಿ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬರ್ತಾರಂತೆ. ಹೋಗಿ ಯಾರು ನೋಡ್ಕೊಳಕ್ಕಿಲ್ವಲ್ಲ ಮನೆಗೆ, ಅದಕ್ಕೆ ನೀನು ಹಂಗೊಂದು ಹೆಜ್ಜೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗವ್ರೆ. ಬೀಗ್ರೆ ನಾಟಿ ಕೊಳಿತಾರಲ್ಲ ಇಲ್ಲ ಅಂದ್ರೆ ಮಾಮೂಲಿ ಪಾರಂ ಕೊಳಿತಾರಲ್ಲ, ನಿಮ್ಮ ತಾಗ ಎಷ್ಟು ಕಾಸಾಯ್ತು ಅಷ್ಟು ನೋಡ್ಕೊಂಬಿಟ್ಟು ತಗೊಂಬಿಟ್ಟು ಬನ್ನಿ. ನಿಮಗೆ ತಾನೇ ಸಂಬಳ ಆಗಿರೋದಕ್ಕಿತ. ಅಪ್ಪ ಈ ಮನೆಗೆ ಬಂದಿರೋ ಖುಷಿಗೆ ಚಿಕನ್ ಮಾಡ್ಕೊಂಡು ತಿಂದಿಲ್ಲ ಅಂದ್ರೆ ನಂಗೆ ಮನಸ್ಸೇ ಬರೋಕ್ಕಿಲ್ಲ. ಇವತ್ತು ಬೇರೆ ಭಾನುವಾರ. ನಾಳೆಗೆಲ್ಲ ಒಂಥರ ಆಯ್ತೈತಿ. ಚಪ್ಪಸ್ಕೊಂಡು ತಿಂದ್ಬಿಡೋಣ. ಹೊಳಿ ಅಂದ್ರೂ ಎಲ್ಲರೂ ಬರೋಷ್ಟೊತ್ತಿಗೆ ಕೋಳಿ ಸಾರು ರೆಡಿ ಮಾಡ್ಬಿಡ್ತೀನಿ. ಹಂಗೆ ಮುದ್ದೆಗಿದ್ದೆ ತೊಳಸ್ಬಿಡ್ತೀನಿ, ತಿಂದ್ಬಿಡೋಣ. ಯಪ್ಪ ಇವತ್ತನ ಬಾಗ್ಲು ಮುಚ್ಕೊಂಡು ತಣ್ಣಗೆ ಆರಾಮಾಗಿ ನೆಮ್ಮದಿಗೆ ಮನೆ ಕಬ್ಬದು ನೋಡ್ತಾ ಇರಿ. ಎಲ್ಲಿ ಹೊಳಿ ಅಂದ್ರೆ ಈ ಸತ್ತಾದ್ರೂ ಬರ್ಲಿಲ್ವೇ? ಬರ್ತಾರೆ ನಾನು ಹೇಳಿದ್ದೀನಿ. ಹೇಳಿ ಆಗ ಬಂದ ಹೊಳಿ ಅಂದ್ರೆ ಮೂಟೆ ಎಲ್ಲಿ ತರ್ಲಿಲ್ವಾ? ಇಲ್ಲ ಅತ್ತೆ, ಗುಡಿಸ್ಲಿನಾಗ ಯಾವ ಮೂಟೆನೂ ಇರ್ಲಿಲ್ವಲ್ಲ. ಏನ ಯಾವ ಮೂಟೆನೂ ಇರ್ಲಿಲ್ವಾ? ಇತ್ತಲ್ವೇನ್ಲ ಮೂಟೆ? ಇಲ್ಲಮ್ಮ, ಈ ತಾನೇ ಗುಡಿಸ್ಲ ಹತ್ರ ಹೋಗ್ಬಿಟ್ಟು ನೋಡ್ಕೊಂಡೆ ವಾಪಸ್ ಬರ್ತಾ ಇದೀನಿ. ಏನೇನು ಇಲ್ಲ ಗುಡಿಸ್ಲಿನಾಗೆ. ಅಯ್ಯೋ ನಮ್ಮ ಹಳ್ಳಿ ನಾವು 3 ಬಿಟ್ಟವರು ಆ ಪಾತ್ರೆ ಸಾಮಾನು ನಾವಿಲ್ಲ ಅಂತ ದೇವ್ಕೊಂಡು ಅಂಟ್ಕೊಂಡು ಹೋಗ್ಬಿಟ್ರ ಅಂತ ಹೇಳ್ಬಿಟ್ಟು ಎಂತ ಕಳ್ಳನ ಮಕ್ಳು ಇರ್ತಾರೆ ನೋಡಿ. ಅದಕ್ಕೆ ಗುಡಿಸುತ್ತಾಗ ಯಾರನ್ನ ಒಬ್ರು ಇರಬೇಕು ಅಂತ ಹೇಳ್ತಿದ್ದು. ಅಲ್ಲ ಮೂಟೆ ಕಟ್ಬಿಟ್ಟು ಇಕ್ಬಿಟ್ಟು ಬಂದಿದ್ದೀನಿ. ಇಷ್ಟು ಬೀರ್ನ ಖಾಲಿ ಆಗೋಗ್ಬಿಟ್ಟೈತೆ, ಕಾಣಿಸ್ತಿಲ್ಲ ಅಲ್ಲಿ ಏನೋ ಅಂದ್ರೆ ಏನರ್ಥ? ಯಾವಳ ಇಲ್ಲ ಯಾವನ ದೇವ್ಕೊಂಡು ಹೋಗಿರ್ತಾನೆ ಬಿಡಿ ಎಲ್ಲನೂ. ಮನೆ ಹಾಳಾಗೋಗ ಯಾರನ್ನೂ ಉದ್ಧಾರ ಹಾಕಿಲ್ಲ. ಕಷ್ಟಪಟ್ಟು ತಗೊಂಡಿರೋ ಪಾತ್ರೆ ಸಾಮಾನುಗಳು ಇಲ್ದಿದಂಗೆ ಮಾಡೋರಲ್ಲ. ಹಂಗೆ ಒಂದು ಸ್ವಲ್ಪ ಒಂದು 4 ಕೆಜಿನೋ 5 ಕೆಜಿ ಅಕ್ಕಿನೂ ಇತ್ತು. ಇಲ್ಲ ಅತ್ತೆ, ಅಲ್ಲಿ ಏನೂ ಇರ್ಲಿಲ್ಲ. ಅತ್ತೆ, ಇಲ್ಲಿ ಮಾವ ಇರಕ್ ಒಪ್ಪಿಸಿದ್ರ ಮಾವನ್ನ, ಇನ್ಮೇಲೆ ನಾವ್ ಈ ಮನೆಗೆ ಇರ್ಬೋದಾ? ಪರವಾಗಿಲ್ವಾ? ನನ್ನ ಗಂಡನ ಹೇಳಿ ಅಂತ ಕೇಳ್ಬಿಟ್ಟು ಒಪ್ಸೋದು? ಅವ ಹಿಂಗ್ ಗೋಲಿಯ ಉಗುತ್ ಬಿಸಾಕು. ಅವನ್ ತಗೋಗ್ಬಿಟ್ಟು ಕೇಳ್ಬಿಟ್ಟು ಏನು ಪ್ರಯೋಜನ ಇಲ್ಲ ನಮಗೆ. ನೀವು ಸುಮ್ಮನಾಗಿ ಅತ್ತಾಗೆ ನೀವು ಹೋಗಿ ನೋಡಿ. ನನ್ನ ಮಗಳು ರೂಮ್ ಎಲ್ಲಾನು ರೆಡಿ ಮಾಡ್ಕೊತಾವಳೆ. ನಿಮ್ದೇ ಬೆಡ್ರೂಮ್ ಅದು. ನೀವು ಆ ಬೆಡ್ರೂಮಾಗೆ ನೀವು ನನ್ನ ಮಗಳು ಇರ್ರಿ. ಇನ್ನೊಂದು ರೂಮ್ ಐತೆ ಬಾಣಂತಿ ರೂಮ್ ಇರ್ಲಿ. ನಾವಿನ್ನು ಉಳಿದಿರೋರು ಹೆಂಗೋ ಇಲ್ಲೇನೇ ಹಾಲ್ನಾಗ ತಂಗ ಮನೆ ಕತ್ತೀವಿ ಅಂತ ತೊಂದರೆ ಇಲ್ಲ. ಹೋಗಿ. ಸರಿ ಅತ್ತೆ, ಆಯ್ತು. ನೋಡಿದ್ರ ಬೀಗ್ರಿ ನಮ್ಮ ಊರಾಗೆ ಎಂತೆಂತ ಮನೆಯಾಳಿಗಳು ಇರ್ತಾರೆ ಅಂತ ಕಣ್ಣು ಮುಚ್ಚಿ ತೆಗಿ ಔಷಧಿಗೆ ಹೆಂಗ್ ಕಾಳ್ತನ ಮಾಡ್ಕೊಂಡು ಹೋಗಿರ್ತಾರೆ ನೋಡಿ ಮನೆಯಾಳಿಗಳು. ಅದ್ರಾಗ ಇನ್ನೂ ಹುಸಿ ಕಡಲೆಬೇಳೆ ಕಡಲೆ ಬೀಜ ಏನೇನೋ ಮಡಗಿದ್ದೆ ಎಲ್ಲನೂ ಎಲ್ಲ ಸೇರಿಸ್ಕೊಂಡು ಹೋಗಿರೋದು ನೋಡು. ಮನೆಯಾಳಿಗಳು ಉದ್ದಾರ ಹಾಕಿಲ್ಲ ಬುಡಿ. ಅಯ್ಯೋ ಬುಡಿ, ಯಾಕೆ ಹೇಳಿರ? ಸರಿ ಹೋಗಿ ತಗೊಬಿಟ್ಟು ಬರೋಗಿ ಕೋಳಿಯ. ನಾನು ಅಷ್ಟಾಗಿ ಹೋಗ್ಬಿಟ್ಟು ಇತ್ಲ ಕಡೆ ಪುದೀನ ಏನೋ ಐತೇನೋ ನೋಡಿ ಮಸಾಲೆ ಹರ್ಕೊಳಕ್ಕೆ ಮಾಡಿ ಇದು ಮಾಡ್ಕೊತೀನಿ. ಆಯ್ತು. ಇಷ್ಟು ದಿನ ಇಡೀ ಮನೆ ಸೈಲೆಂಟ್ ಆಗಿತ್ತು. ಯಪ್ಪ ಇವರೆಲ್ಲ ಬಂದು ಹೋಗ್ಲಿ ಬಿಡು. ಇದ್ರೆ ಇರಲಿ. ಪಾಪ ಬಾತ್ರೂಮ್ ಮನೆ ಇರ್ಲಿಲ್ವಂತೆ, ಬಾತ್ರೂಮ್ ಇರಲಿಲ್ಲ. ಹೆಂಗಿದ್ರು ಏನೋ ಮನೆಯಾಗೆ. ಇದ್ರೆ ಇರಲಿ ಬಿಡಿ. ದೇವರು ಯಾರ ಹಣೆ ಬರದಾಗ ಏನು ಬರ್ದಿರ್ತದೋ ಅದೇ ಆಗೋದು. ನನ್ನ ಹಣೆ ಬರದಾಗ ಇಷ್ಟು ಬರ್ದೈತಿನೋ ಸಾಕ್ಬಿಡು.